ಅವರಿಗೆ, ರಮೇಶ್ ಚಂದ್ರ ಸ್ನೇಹಿತರಾದ ರಮೇಶ್ ಚಂದ್ರ ಅವರಿಗೆ, ನಿರ್ದೇಶಕರಾದ ಲೋಕಿ ಅವರಿಗೆ, ಮತ್ತು ನಮ್ಮ ದೇಶ ಕಾಯ್ತಾ ಇರೋ ರೆಡ್ಡಿ ಅವರಿಗೆ, ಪ್ರತಿಯೊಬ್ಬರಿಗೂ ನನ್ನ ಆತ್ಮೀಯ ನಮಸ್ಕಾರ. ಇವತ್ತು ಎಲ್ಲ ಟಿ ವಿಗಳು ನೋಡ್ತಾನೇ ಇದ್ದೀರಿ. ಟಿ ವಿಗಳ ಆತ್ಮಾವಳಿ ಇದ್ಮೇಲೆ ಟಿ ವಿಗಳು ನೋಡೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ. ಯಾಕೆಂದರೆ ಅಂಥ ಒಳ್ಳೆಯ ಕಾರ್ಯಕ್ರಮಗಳು ಬರ್ತಾ ಇಲ್ಲ. 24 ಗಂಟೆ ಟೈಮು ಬೇಡಪ್ಪ, ಆ ಲೆವೆಲ್ ಆಗಿಬಿಟ್ಟಿದೆ ಪರಿಸ್ಥಿತಿ ನಮ್ಮದು. ರಾಜಕಾರಣಿಗಳು ಅವರು ಬಳಸೋ ಪದಗಳು, ಪದ ಬಳಕೆ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಪ್ರತಿಯೊಂದು ಮಾಲಿನ್ಯ ಆಗಿಬಿಟ್ಟಿದೆ. ಆ ಮಾಲಿನ್ಯ ಎಲ್ಲ ಕಳಿಬೇಕು ಅಂದರೆ ಇಲ್ಲ ಕಲಾಕ್ಷೇತ್ರಕ್ಕೆ ಬರಬೇಕು, ಇಲ್ಲ ನಯನಾಗಿ ಬರಬೇಕು. ಇಲ್ಲಿ ಬಂದಾಗೆಲ್ಲ ನಾನು ಸಾವಿರಾರು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ವೇದಿಕೆಯಲ್ಲಿ ಸಾಕಷ್ಟು ಕಲಾವಿದರ ಜೊತೆ ಹಚ್ಕೊಂಡಿದ್ದೀನಿ. ನನಗೊಂದು ಸಿಕ್ಕಿದಿಲ್ಲ, ಆ ಸರಸ್ವತಿ ತಾಯಿ ಪಾಸಿಟಿವ್ ಎನರ್ಜಿ ಕೊಟ್ಟಿರೋದು ಏನೇನು ಇತ್ತು ಅಂದರೆ ಕಲಾಕ್ಷೇತ್ರದ ಸರೌಂಡಿಂಗಲ್ಲಿ ಮಾತ್ರ. ವಿಧಾನಸೌಧದಲ್ಲಿ ಇಲ್ಲ. ವಿಧಾನಸೌಧ ಸರೌಂಡಿಂಗಲ್ಲಿ ಪಾಸಿಟಿವ್ ಎನರ್ಜಿ ನಿಮ್ಗೆ ಸಿಕ್ಕಲ್ಲ. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂತೋಷ್ ಹೆಗ್ಡೆ ಸಾಹೇಬ್ರು ಒಂದು ಮಾತು ಹೇಳಿದ್ರು. ನಾನು ಸ್ವಲ್ಪ ಲೇಟಾಗಿ ಬಂದೆ, ಅದಕ್ಕೆ ಕ್ಷಮೆ ಇರಲಿ. ಮಕ್ಕಳು ಡ್ಯಾನ್ಸ್ ಮಾಡುವಾಗ 3 ಹಾಡಲ್ಲಿ ಆ ನಾಟ್ಯವನ್ನು ನೋಡಿದೆ. ರಮೇಶ್ ಚಂದ್ರ ಸರ್ ಹತ್ರ ಮಾತಾಡ್ದ, ಎಷ್ಟು ಅದ್ಭುತವಾಗಿ ಮಕ್ಕಳು ಎಷ್ಟು ಮುಗ್ಧತೆಯಿಂದ ಡ್ಯಾನ್ಸ್ ಮಾಡ್ತಾಯಿದ್ರು, ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅವ್ರ ವೇದಿಕೆಯಲ್ಲಿ. ಈ ಮಕ್ಕಳೇ ನಮಗೆ ನೆಕ್ಸ್ಟು ನಮ್ಮ ದೇಶನ ಆಳೋರು. ಇವಾಗ ಆಳ್ತಾ ಇರೋರಲ್ಲ, ಇವರೇ ಆಳೋರು ನಮಗೆ. ಈ ಸಂಸ್ಕಾರವನ್ನು ಕೊಟ್ಬಿಟ್ರೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರು ಯಾವುದು ಕೆಟ್ಟದಾಗಿ ಹೋಗೋದಿಲ್ಲ. ನಮ್ಮ ಮಕ್ಕಳು ಭಾಳ ಗ್ರೇಟ್ ಆ್ಯಕ್ಚುಲಿ. ನಮ್ಮ ತಂದೆ ತಾಯಿಗಳು ಕೂಡ ಭಾಳ ಅದ್ಭುತವಾಗಿ ಬೆಳೆಸಿದ್ದೀರಿ. ಭಾಳ ತುಂಬ ಚೆನ್ನಾಗಿ ಅವರು ನೃತ್ಯ, ನಾಟ್ಯ ಎಲ್ಲ ಮಾಡೋರು. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ರಘುವೀರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಷ್ಟ. ಭಾಳ ಎಮೋಷ್ನಲ್ ಆಗ್ಬಿಡ್ತೀನಿ ನಾನು. ಅಲ್ಲಿ ಬಂದೇಟಿಗೆ ಅವ್ರ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಗ ನನಗೆ ಒಂದೇ ಅನ್ನಿಸ್ತು, ರಘುವೀರ್ ಎದ್ದು ಇಲ್ಲಿ ಸ್ಟೇಜ್ ಬಂದು ನನಗೆ ಆಗ್ತಾಯಿತ್ತು. ಯಾಕಂದರೆ ಭಾಳ ಆತ್ಮೀಯರು ರಘುವೀರು. ಇವತ್ತು ನೋಡಿ, ಮೋಡ ಕವಿದ ಮಂಜು ಅಂದ್ಬಿಟ್ಟು ಈ ಸಿನಿಮಾ ಧ್ವನಿ ಸುಳ್ಳಿ ಹಾಡುಗಳನ್ನು ಬಿಡುಗಡೆ ಮಾಡ್ತಾಯಿದ್ವಿ ಲಹರಿ ಸಂಸ್ಥೆಯಿಂದ ಎಷ್ಟೋ ವರ್ಷಗಳಾದಮೇಲೆ. ಟೈಟ್ಲ್ ನೋಡಿ ಹೇಗಿದೆ, ಮೋಡ ಕವಿದ ಮಂಜು. ಹೊರಗಡೆ ಮೋಡ ಕವಿದಿದ್ದಾರೆ, ಮಂಜು ಇದೆ, ಬಟ್ ರಘುವೀರವರು ಇಲ್ಲ ಇವತ್ತು. ಬಟ್ ನಾವು ಹೃದಯದಲ್ಲಿದ್ದಾರೆ, ಅವರು ಹೃದಯದಲ್ಲಿದ್ದಾರೆ. ಈ ಹಾಡುಗಳನ್ನು 3 ಹಾಡು ಲಹರಿ ಸಂಸ್ಥೆಲಿತ್ತು. ಇದನ್ನು ಬಿಡುಗಡೆ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಆ್ಯಕ್ಟ್ರಿ ಸೂರ್ಯ ಈತ ನಿಜವಾಗ್ಲೂ ತಮ್ಮನಾಗಿ ಹುಟ್ಟಬೇಕಾಗಿತ್ತು ರಘುವೀರ್ ಅವರಿಗೆ. ಅವ್ರಿಗೇನು ಅಭಿಮಾನ, ಏನು ಅಭಿಮಾನ ರಘುವೀರ್ ಅಂದರೆ ಅಪ್ಪಪ್ಪ. ನಾನು ಎಲ್ಲೂ ನೋಡಿಲ್ಲ ಈ ಥರ ಆ ಬಾಂಧವ್ಯ, ಆ ಪ್ರೀತಿ. ರಘುವೀರ್ ಅವ್ರ ಜೊತೆ ಬರೋವಾಗ ಸಣ್ಣ ಹುಡುಗ ಇದೇ ರೀತಿ ನಂಗೆ ನಗ್ತಾ ಇದ್ದಿದ್ದು ಹುಡುಗ. ಇವತ್ತು 2ನೇ ವರ್ಷ ಈ ಕಾರ್ಯಕ್ರಮ ಆಗಿ ಯಾರು ಸಹಕಾರ ಇಲ್ಲದೆ, ಯಾರ ಹತ್ರ ದುಡ್ಡು ತೊಗೊಳ್ದೆ, ಅದು ಹೆಂಗೆ ಅರೇಂಜ್ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ಭಾಳ ಒಳ್ಳೆ ವ್ಯಕ್ತಿ. ಇವತ್ತು 7 ಗಂಟೆ 2 ನಿಮಿಷಕ್ಕೆ ಈ ಹಾಡುಗಳನ್ನು ಬಿಡುಗಡೆ ಮಾಡ್ತಾಯಿದ್ವಿ. ತಾವೆಲ್ಲ ಯೂಟ್ಯೂಬಲ್ಲಿ ಕೇಳ್ಬೋದು, ಕೇಳಿ ಆನಂದಿಸಿ. ಬಟ್ ದೇರ್ ಈಸ್ ನೋ ರೀಪ್ಲೇಸ್ಮೆಂಟ್ ಫಾರ್ ರಘುವೀರ್ ಒಬ್ಬರೇ. ರಮೇಶ್ ಚಂದ್ರ ಸರ್ ಒಂದು ಮಾತು ಹೇಳ್ತಾ ಇದ್ರು, ಸರ್ ಇತ್ತೀಚೆಗೆ ಕಲಾವಿದರನ್ನು ಮರ್ತೋಗ್ತಾ ಇದ್ದಾರೆ ಜನ ಅಂತ. ಅದು ನಿಜ. ಅದು ಚಲಾವಣೆಯಲ್ಲಿದ್ದವ್ರು ಮಾತ್ರ, ಲಾಬಿ ಮಾಡಿದವ್ರು ಮಾತ್ರ, ಟಿ ವಿಲಿ ಬಂದವ್ರು ಮಾತ್ರ ಜ್ಞಾಪಕ ಇಟ್ಕೊತಾರೆ ಸರ್. ಬಟ್ ನೀವು ಯಾವತ್ತೂ ನಮ್ಮ ಹೃದಯದಲ್ಲಿದ್ದೀರಿ. ಸಂತೋಷ್ ಹೆಗ್ಡೆ ಸಾಹೇಬ್ರ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ನಾವು. ಅವರು ಬರೀ ಕರ್ನಾಟಕಕ್ಕಲ್ಲ ಆಸ್ತಿ, ಇಡೀ ಭಾರತ ದೇಶಕ್ಕೆ ಆಸ್ತಿ ಅವರು. ಯಾರಾದರೂ ಭ್ರಷ್ಟರು ನಿದ್ದೆನೇ 2 ಗಂಟೆ ರಾತ್ರಿಯಲ್ಲೂ ಕೂಡ ಯಾರೋ ಚಿಕ್ಕ ಬಾಗಿಲು ತರ್ತಾ ಇದ್ದಾರಪ್ಪ ಅಂತಂದು ಭಯಪಟ್ಟಿದ್ದು ಅಂದ್ರೆ ಒಂದೇ ಸಂತೋಷ್ ಹೆಗ್ಡೆ ಸಾಹೇಬರಿಗೆ ಮಾತ್ರ. ಭ್ರಷ್ಟರು ದುಷ್ಟರು ಎಳೆಮುರಿ ಕಟ್ಟಿದ್ದು ಸಂತೋಷ್ ಹೆಗ್ಡೆ ಸಾಹೇಬ್ರು ಒಬ್ಬರೇ. ಆ ಹೆಸರು ಇಡೀ ದೇಶದಲ್ಲಿ ಅವರೊಬ್ಬರಿಗೆ ಯಾವಾಗಲೂ ಉಳ್ಕೊಂಡ್ಬಿಟ್ಟಿದೆ. ಒಂದೇ ಒಂದು ರಿಕ್ವೆಸ್ಟ್ ಸಾಹೇಬ್ರೆ, ತಾವು ದಯಮಾಡಿ ತಮ್ಮ ಹಾದಿನಲ್ಲೇ ನಾವು ನಡೀತಾ ಇದ್ವಿ. ಈ ಭ್ರಷ್ಟರ ಕಂಡ್ರೆ ಆಗಲ್ಲ, ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತೀವಿ. ತಾವು ಹಾಕೊಟ್ಟಿರೋ ಹಾದಿಲೇ ನಮಗೂ ಧೈರ್ಯ ಇದೆ ಇವತ್ತು ಕೂಡ. ತಮ್ಮ ಆಶೀರ್ವಾದ ಎಲ್ಲರಿಗೂ ಇದೆ. ಒಂದು ರಿಕ್ವೆಸ್ಟ್ ಏನಂದರೆ, ತಾವು ಭಾರತ ದೇಶದಲ್ಲಿ ದೆಹಲಿನಲ್ಲಿ ಕೂತ್ಕೊಂಡು ಲೋಕಪಾಲ್ ಅನ್ನೋ ಒಂದು ದೊಡ್ಡ ಸಂಸ್ಥೆಯಲ್ಲಿ ಅದಕ್ಕೆ ಇದ್ದಾಗ ಇಡೀ ಭಾರತ ದೇಶದಲ್ಲಿ ಭ್ರಷ್ಟರನ್ನು ಸೆರೆ ಬರಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಆ ದಿನ ಬರಬೇಕು, ನಮಗೆ ನೋಡಬೇಕು. ಅದು ತಾವು ಒಬ್ಬರು ಮಾತ್ರ ಮಾಡಲಿಕ್ಕಾಗುತ್ತೆ ಸರ್. ದಯಮಾಡಿ
ಈ ಸ್ಪೆಷಲ್ ರಿಕ್ವೆಸ್ಟು ಇಲ್ಲಿ ಏನಾದರೂ ಇಲ್ಲಿ ಭ್ರಷ್ಟರು ಈ ಕರಪ್ಷನ್ ಹೋಗಬೇಕು ಅಂದರೆ ಅದು ಒಂದೇ ಸಂತೋಷ್ ಹೆಗ್ಡೆ ಸಾಹೇಬ್ರಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಲೋಕಿ ಸರ್, ನಿಮ್ಗೆ ನೋಡಿ ಭಾಳ ವರ್ಷ ಆಯಿತು ನಾನು. ಸೊ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದ್ದೀರಿ. ಇದೇ ರೀತಿ ನಂದು 20 ವರ್ಷ ಆಯ್ತು ನಿಮ್ಗೆ ಕೊಡ್ತೀನಿ. 108 ವರ್ಷ ಬದುಕಿ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡಿ, ನಿಮ್ಗೇನೂ ಆಗಲ್ಲ. ವಿ ಆರ್ ವಿತ್ ಯು ಆ್ಯಂಡ್ ರೆಡಿ ಸರ್. ಆಫ್ಕೋರ್ಸ್ ತೆಲುಗಿನಲ್ಲಿ 2 ನಿಮಿಷ ಮಾತಾಡ್ಬಿಡ್ತೀವಿ, ಕನ್ನಡ ಬರುತ್ತೆ. ನೀರುಂಟೇನೆ ನೇಮು, ನೀರುಂಟೇನೆ ನೇಮು ಅಂದರೆ ನೀವಿದ್ರೇ ನಾವು. ಹಾಯ್, ನಮಸ್ತೆ ಕರ್ನಾಟಕದ ಆತ್ಮೀಯ ಬಂಧುಗಳೇ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನೆಲ್ಲರಿಗೊಂದು ಸಂತೋಷದ ಸುದ್ದಿ ತಂದಿದ್ದೀನಿ. ಅದೇನು ಸಂತೋಷದ ಸುದ್ದಿ ಅಂದರೆ ಆ್ಯಕ್ಚುಲಿ ನನಗೆ ತುಂಬ ಎಮೋಷ್ನಲ್ ಆಗುತ್ತೆ. ಯಾಕಂದ್ರೆ ಆ ಒಂದು ಸಂತೋಷದ ಸುದ್ದಿ ಕೇಳಿದಾಗ ಫಸ್ಟು ನನ್ನ ಒಂದು ಇಂಟ್ರೊಡಕ್ಷನ್ ಮಾಡ್ಕೊತೀನಿ. ಚೈತ್ರದ ಪ್ರೇಮಂಜಲಿ, ಶೃಂಗಾರ ಕಾವ್ಯ, ಅಜಯ್ ವಿಜಯ್, ತುಂಗಭದ್ರಾ, ನವಿಲೂರ ನೈದಿಲೆ, ಹೊಂಗಿರಣ, ಆಗಸ್ಟ್ 15, ಮುಗಿಲ ಚುಂಬನ, ಈ ಚಿತ್ರಗಳನ್ನ ನಟನಾಗಿ, ನಾಯಕನಾಗಿ, ಒಂದು ನ್ಯಾಚುರಲ್ ಸ್ಟಾರ್ ಆಗಿ, ರಿಯಲ್ ರೋಮಿಯಾಗಿ ನಮ್ಮ ಕರ್ನಾಟಕ ಜನತೆಗೆ ಪರಿಚಯ ಇರುವಂಥ ವ್ಯಕ್ತಿ ರಘುವೀರ್. ಚೈತ್ರದ ಪ್ರೇಮಂಜಲಿ ಮತ್ತು ಶೃಂಗಾರಕಾವ್ಯ ಅವರ ನಿರ್ಮಾಣದಲ್ಲಿ ಅಜಯ್ ವಿಜಯ್, ಮುಗಿಲ ಚುಂಬನ 4 ಸಿನಿಮಾಗಳು ನಿರ್ಮಾಣ ಮಾಡಿದ್ದಾರೆ. ಕಟ್ ಮಾಡು. ಜೀವಿ ಆತ, ಅದಕ್ಕೆ ಆ ವ್ಯಕ್ತಿಯ ಹೆಸರಲ್ಲಿ ಇನ್ನೊಬ್ಬ ಸಹಜೀವಿ ಅಂತಾನೆ ಹೇಳಬೇಕು. ಅಲ್ಲಿ ಆತ್ಮ ಇದೆ, ಇಲ್ಲಿ ಜೀವ ಇದೆ. ಈಗ ಅಷ್ಟು ಇವರೊಬ್ರಿಗೊಬ್ರು ಗಳಸ್ಯ ಗಂಟಸ್ಯ. ಬಹುಶಃ ರಘುವೀರ್ ಮನೆಯಲ್ಲಿರೋರುಗಳು ಕೂಡ ರಘುವೀರನ್ ಇಷ್ಟೊಂದು ನೆನಪಿಸ್ಕೋತಾರೋ ಗೊತ್ತಿಲ್ಲ. ಪಾಪ ಈ ಪುಣ್ಯಾತ್ಮ ಯಾವುದೇ ಆರ್ಥಿಕ ಹಿನ್ನೆಲೆ ಇಲ್ಲ, ಅಥವಾ ಹಣಕಾಸಿನ ದೊಡ್ಡ ಸಹಾಯ ಏನಿಲ್ಲ, ಅಥವಾ ಇಡೀ ಇಂಡಸ್ಟ್ರಿ ಏನು ಅದಕ್ಕೆ ಬಂದು ಸಪೋರ್ಟ್ ಮಾಡ್ತಿಲ್ಲ. ಆದರೂ ಗೆಳೆಯ ಅನ್ನೋ ಕಾರಣಕ್ಕೆ, ತನಗೊಂದು ಕಾಲದಲ್ಲಿ ಗುರು ಅನ್ನೋ ಕಾರಣಕ್ಕೆ ರಘುವೀರ್ ಹೆಸರು ಒಂದು ಕಾರ್ಯಕ್ರಮ ಮಾಡೋದು ಅಂದ್ರೇನು, ಇಟ್ ಇಸ್ ನಾಟ್ ಎ ಈಸಿ ಥಿಂಗ್. ಇವತ್ತೊಂದು ಸಣ್ಣ ಹುಟ್ಟುಹಬ್ಬ ಮಾಡೋದು ಕಷ್ಟ. ತಮಿಳು, ತೆಲುಗು, ಮಲಯಾಳಮ್ಮು, ಬಿಹಾರಿ, ಒಂದ ಎರಡ ಇದೆಲ್ಲ ಸೇರಿದ್ರೆ ಒಂದು ಭಾರತ ಅಂತಾರೆ. ಹೆಂಗೆ ಸಾಧ್ಯ? ಏನೂ ಇಲ್ಲ, ಖಾಲಿ ಭಾರತ ಇಲ್ಲಿ. ಆದರೆ ವಿವೇಕಾನಂದ ಹೇಳ್ತಾರೆ, ನಮ್ಮ ದೇಶ, ನಮ್ಮ ನಾಡನ್ನು ನಾವು ಪ್ರೀತಿಸ್ಬಿಟ್ಟು ಪ್ರೀತಿಯಿಂದ ನೋಡಿದ್ರೆ ಅದೇ ಭಾರತ. ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದರು. ಕರ್ನಾಟಕ ಇಲ್ಲದೆ ಭಾರತ ಹೆಂಗೆ ಕಂಪ್ಲೀಟ್ ಆಗುತ್ತೆ? ಸಾಧ್ಯನೇ ಇಲ್ಲ. ಆದರೆ ಭಾರತ ಕಂಪ್ಲೀಟ್ ಆಗಬೇಕಾದ್ರೆ ಕರ್ನಾಟಕ ಬೇಕು. ದಟ್ ಈಸ್ ಕರ್ನಾಟಕ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ರಾಜ್ಯ ನಮ್ಮದು, ಅಂಥ ಧೀರವಾದ ಭಾಷೆ ನಮ್ಮದು. ಆದರೆ ಒಳಗಿನ ಕೆಲವು ರಾಜಕೀಯಗಳಿಂದಾಗಿ ಕನ್ನಡಿಗರು ಬೇರೆ ರಾಜ್ಯದಷ್ಟು ಜನ ಮುಂದೆ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೆ ಒಂದು ಕಡೆ ಕವಿ ಹೇಳ್ತಾನೆ, ಕುಯಿಲುಗಳು ನಾರಾಯಣರಾವ್ ಅಂತ, ಎಂಥ ಒಳ್ಳೆ ಮಾತು ಹೇಳ್ತಾರೆ ಗೊತ್ತಾ ಅವರು. ಕನ್ನಡದ ಕಲ್ಲೆಮಗೆ ಸಾಲಿಗ್ರಾಮ ಶಿಲೆ ಅಂದ್ಬಿಟ್ರು. ಕರ್ನಾಟಕದಲ್ಲೆಲ್ಲ ಕಲ್ಲು ಸಿಗಲಿ, ಅದು ಅವ್ರಿಗೆ ಸಾಲಿಗ್ರಾಮ ಶಿಲೆ ಅಂತೆ. ಕನ್ನಡದ ಪುಲ್ಲೆಮಗೆ ಪರಮ ಪಾವನ ತುಳಸಿ. ಕನ್ನಡದ ನುಡಿಯದುವೆ ಗಾಯತ್ರಿ ಅದ್ಭುತ ಮಂತ್ರ. ಕನ್ನಡದ ಶಬ್ದ ಮದೆ ಯಮಗೆ ಓಂಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅದಿದ್ದಾಗೆ ದೇಶ, ಭಾಷೆ, ಸಂಸ್ಕೃತಿ ಬೆಳೆಯಕ್ಕೆ ಸಾಧ್ಯ. ಇದನ್ನೆಲ್ಲ ಹೇಳಿದ ಪುಣ್ಯಾತ್ಮ ವಿವೇಕಾನಂದರು, ಭಿನ್ನತೆಯಲ್ಲಿ ಏಕತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಡಿಯಾ. ನಮ್ಮ ಚಿತ್ರರಂಗದ ಒಂದು ಕಾಲದ ಗೆಳೆಯ ರಘುವೀರ್ ನನ್ನ ಆತ್ಮೀಯ ಗೆಳೆಯ ಅಂತಲೂ ಹೇಳ್ಬೋದು. ಈಗ ಆ ವ್ಯಕ್ತಿ ಇಲ್ಲ. ಅವರ ಹೆಸರಿನಲ್ಲಿ, ಅವರ ನೆನಪಿನಲ್ಲಿ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಹ್ಯಾಟ್ರಿಕ್ ಸೂರ್ಯ ಅನ್ನೋರು ಈ ಪ್ರತಿಭೋತ್ಸವ ಅನ್ನೋ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರತಿಭೆಗಳನ್ನ ವೇದಿಕೆ ಮೇಲೆ ತಂದು ಪರಿಚಯ ಮಾಡಿಸೋದು ಕಾರ್ಯಕ್ರಮ. ಡಿಸೆಂಬರ್ 5ನೇ ತಾರೀಕು ನಡೆಯೋ ಕಾರ್ಯಕ್ರಮದಲ್ಲಿ ನಾನು ಬರ್ತಾ ಇದ್ದೀನಿ, ನಾನು ಭಾಗವಹಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ. ಧನ್ಯವಾದಗಳು. ನಮಸ್ಕಾರ. ಮೋಡ ಕವಿದ ಮಂಜು ಅನ್ನೋ ಒಂದು ಕನ್ನಡ ಚಲನಚಿತ್ರದ ಆಡಿಯೋ ರಿಲೀಸ್ ಫಂಕ್ಷನ್ ಇವತ್ತು ಅಂದರೆ ಮೇ 17ರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ. ಇದರ ವಿಶೇಷತೆ ಏನಂದರೆ, ಚೈತ್ರದ ಪ್ರೇಮಾಂಜಲಿ ಖ್ಯಾತಿಯ ನಟರಾದ ಶ್ರೀ ರಘುವೀರ್ ಅವರು ಪ್ರಪ್ರಥಮ ಬಾರಿಗೆ ಸಂಗೀತ ನಿರ್ದೇಶನ ಮಾಡಿದ ಚಿತ್ರ ಇದು. ಕೆಲವು ವರ್ಷಗಳ ಹಿಂದೆ ಮಾಡಿದ್ರು, ನಾನು ಕೂಡ ಕೆಲವು ಹಾಡುಗಳನ್ನು ಹಾಡಿದ್ದೀನಿ, ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಈ ಪ್ರಾಜೆಕ್ಟ್ನ ಮತ್ತೆ ರಿವೈವ್ ಮಾಡಿ ಇಷ್ಟು ಅದ್ಧೂರಿಯಾಗಿ ಒಂದು ಫಂಕ್ಷನ್ ಮಾಡ್ತಿರೋ ಅವರ ಶಿಷ್ಯರಾದ
ಹ್ಯಾಟ್ರಿಕ್ ಸೂರ್ಯ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿಂದ ಈ ಹಾಡುಗಳನ್ನು ತಾವೆಲ್ಲರೂ ಲಹರಿ ಆಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ಕೇಳ್ಬೋದು. ದಯವಿಟ್ಟು ಕೇಳಿಸಿ ಎಲ್ಲರಿಗೂ ಶೇರ್ ಮಾಡಿ. ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಟೀಮ್ಗೆ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಶಂಕರ್ ಮಾತಾಡ್ತಾ ಇದ್ದೀನಿ. ಇದೇ ತಿಂಗಳು 30ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿರುವ ನಯನ ಸಭಾಂಗಣದಲ್ಲಿ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಸುಂದರವಾದ ಕಾರ್ಯಕ್ರಮ. ಅಷ್ಟೇ ಅಲ್ಲ, ನಮ್ಮ ಚಿತ್ರರಂಗದಲ್ಲಿ ಸಾಧನೆ ಮಾಡಿರುವಂಥ ಹಿರಿಯರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ. ಸೊ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ನೀವು ಭಾಗವಹಿಸಿ, ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಧನ್ಯವಾದಗಳು. ಹಾಯ್, ನಮಸ್ಕಾರ. ನಾನು ನಿಮ್ಮ ಗ್ರೀಷ್ಮಾ ಶ್ರೀಧರ್. ರಘುವೀರ್ ಕಲಾ ಸೇವಾ ಟ್ರಸ್ಟ್ ಅವರು, ಅಂದರೆ ನಮ್ಮ ಡೈರೆಕ್ಟರ್ ಹ್ಯಾಟ್ರಿಕ್ ಸೂರ್ಯ ಅವರು, ಇದೇ ತಿಂಗಳು 30ನೇ ತಾರೀಕು ಅಂದರೆ ಯುಗಾದಿ ಹಬ್ಬದ ದಿನ ಒಂದು ಪ್ರತಿಭೋತ್ಸವನ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಭೆ ಇರುವಂಥ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಒಂದು ವೇದಿಕೆ ಹಾಗೂ ಅವ್ರನ್ನ ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮ ಇದು. ಇದೇ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕ್ಷೇತ್ರ ಅಂದರೆ ಚಲನಚಿತ್ರ ಆಗಿರ್ಬೋದು, ರಂಗಭೂಮಿ, ಸಂಗೀತ, ಸಾಹಿತ್ಯ, ಇದರಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿಗಳಿಗೂ ಸನ್ಮಾನ ಮಾಡ್ತಾ ಇದ್ದಾರೆ. ಬನ್ನಿ, ಈ ಕಾರ್ಯಕ್ರಮನ ಎಲ್ಲರೂ ಒಟ್ಟಿಗೆ ಹೋಗಿ ನೋಡಿ ಆನಂದಿಸಿ ಯಶಸ್ಸು ಮಾಡೋಣ. ನಮಸ್ಕಾರ ಆತ್ಮೀಯರೇ. ರಘುವೀರ್ ಕಲಾ ಸೇವಾ ಟ್ರಸ್ಟ್ ಇವರು ಇದೇ ತಿಂಗಳ 30ನೇ ತಾರೀಕು ನಯನ ಸಭಾಂಗಣದಲ್ಲಿ 2 ಗಂಟೆಯಿಂದ ವಿಶೇಷ ಪ್ರತಿಭಾನ್ವಿತರಿಗೆ ಪ್ರಶಸ್ತಿ ವಿತರಣೆ ಮಾಡಲಿದ್ದಾರೆ. ಇದರ ಸೂತ್ರಧಾರಿ ರಘುವೀರ್ ಅವರ ಶಿಷ್ಯ ಹ್ಯಾಟ್ರಿಕ್ ಸೂರ್ಯ ಅವರು ನನ್ನ ಗೆಳೆಯನು ಕೂಡ. ಅವರು ಈ ಕ್ಷೇತ್ರದಲ್ಲಿ ಅಂದರೆ ಚಲನಚಿತ್ರ, ನಾಟಕ, ಧಾರಾವಾಹಿ, ಭರತನಾಟ್ಯ, ಶಾಸ್ತ್ರೀಯ, ಚಲನಚಿತ್ರ ಹಾಡುಗಾರಿಕೆ, ಹಾಗೆಯೇ ಸಂಗೀತ, ಕಥೆ ಮತ್ತು ಕಾದಂಬರಿ, ಬರಹಗಾರರು, ಸಮಾಜ ಸೇವೆ, ರಾಜಕೀಯ, ಯೋಗ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಾಧಿಸಿ ತಮ್ಮ ಛಾಪು ಮೂಡಿಸಿ ಪ್ರೇರಣೆ ಸ್ಫೂರ್ತಿಯಾಗಬಲ್ಲ ವ್ಯಕ್ತಿತ್ವ ಹೊಂದಿದ ಸಾಧಕರನ್ನು ಗೌರವಿಸಿ ಗಣ್ಯರಿಂದ ಸನ್ಮಾನಿಸಲಾಗುವುದು. ಇದು ಯಾಕಂದರೆ ಇದಕ್ಕೆ ಅನೇಕ ಚಿತ್ರರಂಗದ ಮತ್ತು ಸಮಾಜ ಸೇವೆ ಮಾಡುವಂಥ ಗಣ್ಯರು ಇದಕ್ಕೆ ಬರ್ತಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಡಬೇಕು. ಈ ಒಂದು ಪ್ರಶಸ್ತಿ ಪ್ರದಾನ, ರಘುವೀರ್ ಸಾಧಕರತ್ನ ಪ್ರಶಸ್ತಿ, ಇದನ್ನು ನೀವೆಲ್ಲ ಯಶಸ್ವಿಗೊಳಿಸಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತೀನಿ. ಆಲ್ ದಿ ಬೆಸ್ಟ್. ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ರಾಧಾ ರಾಮಚಂದ್ರ ಮಾತಾಡ್ತಾ ಇದ್ದೀನಿ. ಈ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆನ ಹ್ಯಾಟ್ರಿಕ್ ಸೂರ್ಯ ಅವರು ಇದನ್ನು ಸ್ಥಾಪಿಸಿ ಈಗ ಇದೇ 30